ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಇಶಿಕಾ ಕನ್ನಡ ವ್ಲಾಗ್ಸ್ ಚಾನಲ್. ಇವತ್ತು ಸಂಜೆನೆ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇನ್ನು ಈ ವಿಡಿಯೋದಲ್ಲಿ ತಲೆ ಮಟನ್ ಸಾಂಬಾರ್ನ ರೆಸಿಪಿ ಹೇಗೆ ಮಾಡೋದು, ಅದು ಹಳ್ಳಿ ಶೈಲಿಯಲ್ಲಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಬಟ್ಟೆನೆಲ್ಲ ಒಗೆದು ಒಣ ಹಾಕಿದ್ದೆ. ಎತ್ಕೊಬರೋಣ ಅಂತ ಟೆರೆಸ್ ಮೇಲೆ ಹೋದೆ. ನೋಡಿ, ಇದು ನಮ್ಮ ಚಾರ್ಲಿ. ನಾನು ಹೋಗೋದು ನೋಡಿ ನನಗಿಂತ ಮುಂಚೆನೇ ಹೋಗಿ ವೆಯ್ಟ್ ಮಾಡ್ತಾ ಇದೆ. ನಾನು ಎಲ್ಲಿ ಹೋದ್ರು ನಾನು ಇದೇ ಕಡೆ ಹೋಗ್ತಾ ಇದ್ದೀನಿ ಅಂತ ಅದು ತುಂಬ ಚೆನ್ನಾಗಿ ಗೊತ್ತು. ಅಲ್ಲಿ ಹೋಗಿ ಕಾಯ್ಕೊಂಡಿರುತ್ತೆ ಇದು. ಅಷ್ಟು ಕ್ಲೆವರ್ ಇದು. ಇನ್ನು ಮೂಕ ಪ್ರಾಣಿಗಳಂದ್ರೇ ಅಷ್ಟೇ ಅಲ್ವಾ ಫ್ರೆಂಡ್ಸ್, ನಾವು ಸ್ವಲ್ಪ ಪ್ರೀತಿ ತೋರಿಸಿದ್ರು ಅವು ಲೈಫ್ ಲಾಂಗ್ ನಮ್ಮ ಮೇಲೆ ಪ್ರೀತಿ, ವಿಶ್ವಾಸ, ನಂಬಿಕೆಯನ್ನು ಇಟ್ಕೊಂಡಿರ್ತವೆ. ಬನ್ನಿ ಈಗ ಹಳ್ಳಿ ಶೈಲಿಯಲ್ಲಿ ಸುಲಭವಾಗಿ ಮತ್ತು ತುಂಬ ರುಚಿಯಾಗಿ ತಲೆ ಮಟನ್ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ. ನೀವು ಯಾವಾಗಲಾದರೂ ತಲೆ ಮಟನ್ ತಂದಾಗ ಒಮ್ಮೆ ಈ ರೀತಿ ಟ್ರೈ ಮಾಡಿ. ತುಂಬಾ ರುಚಿಯಾಗಿರುತ್ತೆ. ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ, ಅಷ್ಟು ರುಚಿಯಾಗಿರುತ್ತೆ. ಮೊದಲಿಗೆ ಮಸಾಲೆಯನ್ನು ಪ್ರಿಪೇರ್ ಮಾಡ್ಕೊಳ್ಳೋಣ. ಫಸ್ಟ್ ಇಲ್ಲಿ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಮತ್ತು ಶುಂಠಿ, ಬೆಳ್ಳುಳ್ಳಿ, ಹಾಗೆ ಮೆಣಸಿನ್ಕಾಯಿ ಇದೆಲ್ಲವನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇನ್ನು ಮಸಾಲೆಗೆ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಸಾಂಬಾರು ತುಂಬ ರುಚಿಯಾಗಿರುತ್ತೆ. ಇನ್ನು ಎಣ್ಣೆಯಲ್ಲಿ ಫ್ರೈ ಮಾಡುವಾಗ ಒಂದಾದಮೇಲೆ ಒಂದು ಹಾಕಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾಗುತ್ತೆ. ಸೊ ದಟ್ ಅದರ ಒಂದು ಹಸಿ ವಾಸನೆ ಏನಿರುತ್ತೆ ಅದೆಲ್ಲ ಹೋಗಿ ಒಂದು ಸಾಂಬಾರಿಗೆ ಒಂದೊಳ್ಳೆ ರುಚಿಯನ್ನು ಕೊಡುತ್ತೆ. ಸೊ ಹಾಗಾಗಿ ಈಗ ಇದಕ್ಕೆ ಹಚ್ಚಿಟ್ಕೊಂಡಿರೋಂತಹ ಟೊಮೆಟೊನ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಒಂದು ಟೊಮೆಟೊನ ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ ಹಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸಿ ಇದನ್ನೆಲ್ಲನೂ ಈಗ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 kg ಆಗೋಷ್ಟು ತಲೆ ಮಟನನ್ನು ತೊಗೊಂಡಿರೋದು. ಸೊ ಹಾಗಾಗಿ ಇಷ್ಟು ಇಂಗ್ರೀಡಿಯೆಂಟ್ಸನ್ನು ಹಾಕ್ತಾಯಿದ್ದೀನಿ. ಇನ್ನು ಇದಕ್ಕೆ 1 ಇಂಚ್ ಆಗೋಷ್ಟು ಚಕ್ಕೆಯನ್ನು ಮತ್ತು 3ರಿಂದ 4 ಲವಂಗವನ್ನು ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಲವಂಗವನ್ನು ರೀಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಖಾಲಿ ಆಗಿತ್ತು, ತರಿಸಿದ್ದೆ ಲವಂಗವನ್ನು ರೀಫಿಲ್ ಮಾಡ್ಕೊಂಡಿರಲಿಲ್ಲ. ಈಗ ಇದನ್ನು ರೀಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇನ್ನು ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈಗ ಇದಕ್ಕೆ 1 ಕಪ್ ಆಗೋಷ್ಟು ತುರಿದಿರೋ ಕೊಬ್ಬರಿಯನ್ನು ಸೇರಿಸ್ತಾ ಇದ್ದೀನಿ. ಇನ್ನು ಕೊಬ್ಬರಿಯನ್ನು ನಾವು ಲಾಸ್ಟಲ್ಲಿ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಮೊದಲೇ ಏನಾದರೂ ಹಾಕ್ಕೊಂಡ್ರೆ ಅದು ಸೀದೋಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇನ್ನು ನಾವು ಸ್ಟೋರೇಜ್ ಬಾಕ್ಸಲ್ಲಿ ಏನೇ ಒಂದು ಪದಾರ್ಥಗಳನ್ನ ಎತ್ಕೊಂಡ್ರು ಆಗಿಂದಾಗೆ ಎತ್ಕೊಂಡು ಮತ್ತೆ ನಾವು ಆರ್ಗನೈಸ್ ಮಾಡಿ ಇಡಬೇಕು. ಇಲ್ಲಾಂದರೆ ನಾವು ತೊಗೊಂಡು ಎಲ್ಲಿಂದಲ್ಲೇ ಹಾಗೆ ಹಾಕ್ಕೊಳ್ಳೋದ್ರಿಂದ ಅಡುಗೆ ಮಾಡಿ ಎಲ್ಲ ಮುಗಿಸ್ದಾದ್ಮೇಲೆ ಕ್ಲೀನ್ ಮಾಡುವಾಗ ನಮಗೆ ಗಜಿಬಿಜಿ ಅನಿಸುತ್ತೆ. ಸೊ ಆಗಿಂದಾಗೆ ನಾವು ಆರ್ಗನೈಸ್ ಮಾಡ್ಕೊಳ್ಳೋದ್ರಿಂದ ಬೇರೆ ಕೆಲಸ ಮಾಡ್ಕೊಳ್ಳೋದಕ್ಕೂ ನಮಗೆ ತುಂಬ ಈಸಿ ಆಗುತ್ತೆ. ಸೊ ಹಾಗೆ ನಾನು ಏನೇ ಒಂದು ಪದಾರ್ಥಗಳನ್ನ ಎತ್ಕೊಂಡ್ರು ಆಗಿಂದಾಗೆ ನಾನು ನೀಟಾಗಿ ಆರ್ಗನೈಸ್ ಮಾಡಿ ಎತ್ತಿಟ್ಕೊಳ್ತಾ ಇರ್ತೀನಿ. ಇನ್ನು ಲಾಸ್ಟ್ ಇಂಗ್ರೀಡಿಯೆಂಟ್ ಬಂದು ಧನಿಯಾ ಪೌಡರ್. ಇದನ್ನು ಅಷ್ಟೇ ನಾವು ಲಾಸ್ಟಲ್ಲಿ ಹಾಕ್ಕೊಳ್ಬೇಕು. ನಾನೀಗ ಇಲ್ಲಿ 2ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ನಾವು ಸುಮ್ಮನೆ ಸ್ವಲ್ಪ ಕೈ ಆಡಿಸಿದ್ರೆ ಸಾಕು, ತುಂಬ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಸ್ಟವ್ ಆಫ್ ಮಾಡಿ ಒಂದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ, ಆಮೇಲೆ ರುಬ್ಕೊಂಡ್ರೆ ಆಯಿತು. ಈಗ ಇದು ಎಲ್ಲ ತಣ್ಣಗಾಗಿದೆ. ಈಗ ಒಂದು ಮಿಕ್ಸಿ ಜಾರ್ಗೆ ಈ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಬೇಕು. ನಾನೀಗ ಇದನ್ನು ರುಬ್ಕೊಂಡಿದ್ದಾಯಿತು. ನೋಡಿ, ಈ ರೀತಿ ರುಬ್ಕೋಬೇಕು. ಈಗ ಸಾಂಬಾರು ಯಾವ ರೀತಿ ಮಾಡೋದು ಅಂತ ನೋಡೋಣ. ಈಗ ಸ್ಟವ್ ಹಚ್ಚಿ ಕುಕ್ಕರ್ ಇಟ್ಟು ಅದಕ್ಕೆ ಒಂದು 3ರಿಂದ 4 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಡು ಹಾಗೆ ಇದಕ್ಕೆ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿಯನ್ನು ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಇನ್ನು ತುಂಬ ಜನ
ಮಟನನ್ನು ತೊಳೆದು ಹಾಗೆ ಸ್ಟವ್ ಮೇಲೆ ಇಟ್ಟು ಮಸಾಲೆ ಹಾಕಿ ಮಾಡಿಬಿಡ್ತಾರೆ. ಆದರೆ ಅದು ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಮಾಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ಹಾಗೆ ನನ್ನ ಚಾನೆಲ್ನಲ್ಲಿ ಹೆಚ್ಚಾಗಿ ಮಸಾಲೆ ಪದಾರ್ಥಗಳನ್ನು ಹಾಕದೆ ಮಟನ್ ಬಿರಿಯಾನಿ ರೆಸಿಪಿಯನ್ನು ಶೇರ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ದವರು ಒಂದ್ಸಲ ಹೋಗಿ ಚೆಕ್ ಮಾಡಿ. ಹಾಗೆ ಇದಕ್ಕೆ 1-2 ಹಸಿಮೆಣಸಿನ್ಕಾಯನ್ನು ಹಾಕ್ಕೊಂಡು ಅದು ಎಣ್ಣೆಯಲ್ಲಿ ಫ್ರೈ ಆದ ನಂತರ ಏನು ನಾವು ತೊಳೆದಿಟ್ಕೊಂಡಿರ್ತೀವಲ್ವ ಆ ಒಂದು ಮಟನನ್ನು ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದನ್ನು ಚೆನ್ನಾಗಿ ಕಲಿಸ್ಕೊಟ್ಟಿದ್ದ ಆದ ನಂತರ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿಣವನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನೆಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನು ಕಲಿಸ್ಕೊಳ್ಳುವಾಗ ನಿಮಗೇನಾದರೂ ಸ್ವಲ್ಪ ಕಷ್ಟ ಅನಿಸಿದ್ರೆ ಸ್ವಲ್ಪ ಇದನ್ನು ಟಾಸ್ ಮಾಡಿದ್ರೆ ಸಾಕು. ಎಲ್ಲ ನೀಟಾಗಿ ಚೆನ್ನಾಗಿ ಉಪ್ಪು ಮತ್ತು ಅರಿಶಿಣ ಎಲ್ಲ ನೀಟಾಗಿ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನೋಡಿ, ಈ ರೀತಿ ಮಾಡ್ಕೊಳ್ಳೋದಷ್ಟೇ. ಈ ಥರ ಟಾಸ್ ಮಾಡುವಾಗ ಹುಷಾರಾಗಿ ನಿಧಾನವಾಗಿ ಮಾಡ್ಕೋಬೇಕು. ಸಪೋಸ್ ಏನಾದರೂ ಎಣ್ಣೆ ಆ ಥರ ಬೀಳೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ಇದು ಮಾಡ್ಕೋಬೇಕಷ್ಟೆ. ಇಷ್ಟೇ ಸಿಂಪಲ್ಲಾಗಿ ನೋಡಿ, ಎಲ್ಲ ನೀಟಾಗಿ ಮಿಕ್ಸ್ ಆಗೋಯಿತು. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ. ಮತ್ತು ಅದರಲ್ಲಿ ನೀರಿನಂಶ ಹೋಗೋವರೆಗೂ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು. ಅದಾದಮೇಲೆ ಆ ನೀರಿನಂಶ ಎಲ್ಲ ಆದಮೇಲೆ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಇನ್ನು ಮಿಕ್ಸಿ ಜಾರಲ್ಲಿ ನಾವೇನು ಮಸಾಲೆ ರುಬ್ಕೊಂಡಿರ್ತೀವೋ ನಮ್ಗೆ ಬೇಕಾದಷ್ಟನ್ನು ಹಾಕಿಬಿಟ್ಟು ಇನ್ನು ಮಿಕ್ಕಿದ ಹಾಗೆ ಅದರಲ್ಲೇ ಇರುತ್ತೆ. ಅದನ್ನು ನಾವು ತೊಳೆಯೋದಕ್ಕೆ ಸಿಂಕಿಗೆ ಹಾಕ್ಬಿಡ್ತೀವಿ. ಅದ್ರ ಬದಲಾಗಿ ನಾವು ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ತೊಳೆದು ಸಾಂಬಾರಿಗೆ ಹಾಕಿದ್ರೆ ಆಯಿತು. ಇನ್ನು ಅಷ್ಟೆಲ್ಲ ಮಸಾಲೆನ ನಾವು ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಎಷ್ಟೆಲ್ಲ ಟೈಮ್ ತೊಗೊಂಡಿರ್ತೀವಿ. ಸೊ ಅದನ್ನು ವೇಸ್ಟ್ ಮಾಡೋದು ಸರಿಯಲ್ಲ ಅನ್ನಿಸ್ತು. ಅದಕ್ಕಾಗಿ ಈ ಒಂದು ಇದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಹಾಗೆ ಕೊನೆಯದಾಗಿ ಚಿಲ್ಲಿ ಪೌಡರನ್ನು ಹಾಕ್ತಾಯಿದ್ದೀನಿ. ಸಾಂಬಾರನ್ನ ಒಂದು ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನೀರು ಹಾಕ್ಕೋಬೇಕು. ನಾನಿಲ್ಲಿ 1 ಗ್ಲಾಸ್ ನೀರನ್ನು ಹಾಕಿದ್ದೀನಿ. ಯಾಕೆಂದರೆ ಮಟನ್ ಬೇಯಬೇಕಲ್ವ ಚೆನ್ನಾಗಿ. ಸೊ ಹಾಗಾಗಿ ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು 5 to 6 ವಿಸಿಲ್ಸ್ ಕೂಗಿಸ್ಕೊಂಡ್ರೆ ಆಯಿತು. ಯಾಕೆಂದರೆ ಅದು ಚೆನ್ನಾಗಿ ಬೇಯಬೇಕಲ್ವ, ತುಂಬ ಗಟ್ಟಿ ಇರುತ್ತೆ. ಸೊ ಹಾಗಾಗಿ ಇನ್ನು ಅಡುಗೆ ಮಾಡ್ತಾಯಿದ್ದೆ ಅಷ್ಟರಲ್ಲಿ ಹಾಲಿನವರು ಸಹ ಬಂದರು. ಹೋಗಿ ಹಾಕ್ಸ್ಕೊಂಡು ಬಂದೆ. ನೋಡಿ, ನಮ್ಮ ಚಾರ್ಲಿ ಹಾಲಿನವ್ರು ಬಂದಿದ್ದಕ್ಕೆ ಅವ್ರು ಹೋದ್ರೋ ಇಲ್ವೋ ಅಂತ ಚೆಕ್ ಮಾಡ್ತಾಯಿದ್ದೆ. ಇದೊಂಥರ ನಮಗೆ ಬಾಡಿ ಗಾರ್ಡ್ ಇದ್ದಾಗೆ. ಇನ್ನು ಕೆಲವೊಂದು ಸಲ ನನ್ನ ಹಸ್ಬೆಂಡ್ ತುಂಬ ಲೇಟಾಗಿ ಬರ್ತಾರೆ ಆಫೀಸಿಂದ. ಸೊ ಆಗ ನಾನು ಒಬ್ಬಳೇ ಇದ್ದೀನಿ ಅನ್ನೋ ಫೀಲ್ ಇರೋದಿಲ್ಲ, ಭಯ ಆಗುತ್ತೆ ಅಂತಲೂ ಅನಿಸೋದಿಲ್ಲ. ಇದಿರೋದ್ರಿಂದ ಅಷ್ಟು ಧೈರ್ಯ ಇರುತ್ತೆ ನನಗೆ. ಈಗ ವಿಸಿಲ್ ಬಂದಾಯಿತು. ಕುಕ್ಕರ್ ಲಿಡ್ನ ಓಪನ್ ಮಾಡಿ ನೋಡೋಣ ಹೇಗಾಗಿದೆ ಅಂತ. ನೋಡಿ, ಎಷ್ಟು ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಈಗ ಇದನ್ನು ಒಂದ್ಸಲ ಚೆನ್ನಾಗಿ ಕಲಿಸ್ಕೊಡ್ಬೇಕು. ಹಾಗೆ ಸ್ಟವ್ನ ಒಂದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಕಾಯಿಸ್ಬೇಕು. ಆಗ ಆ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನೋಡಿ, ಸಾಂಬಾರು ಈ ಹದದಲ್ಲಿದೆ. ಇದಿನ್ನೂ ಗಟ್ಟಿ ಆಗುತ್ತೆ ಮಸಾಲೆ. ಸೊ ಹಾಗಾಗಿ ನೋಡ್ಕೊಳ್ಳಿ. ಸೊ ಇಷ್ಟೇ ಫ್ರೆಂಡ್ಸ್, ನೋಡಿದ್ರಲ್ವಾ ಹಳ್ಳಿ ಕಡೆ ಮಾಡುವಂತಹ ಒಂದು ತಲೆ ಮಟನ್ ಸಾಂಬಾರು ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ. ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿತ್ತು. ನನ್ನ ಹಸ್ಬೆಂಡ್ ಅಂತೂ ತುಂಬ ಎಂಜಾಯ್ ಮಾಡ್ಕೊಂಡು ತಿಂದರು. ಇನ್ನು ಇದು ಮುದ್ದೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ಸೊ ಇದಾಗಿತ್ತು ನನ್ನ ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.